ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಆ್ಯಕ್ಚುಲಿ ನಾನಿವತ್ತು ಊರಲ್ಲಿದ್ದೀನಿ. ನಮ್ಮ ತಂದೆ ಒಣ ಅವರೆಕಾಳು ಸಾಂಬಾರನ್ನ ಮಾಡು ಅಂತ ಹೇಳಿದ್ರು. ಸೊ ಹಾಗಾಗಿ ಆ ಸಾಂಬಾರನ್ನ ಮಾಡ್ತಾಯಿದ್ದೆ. ಹಾಗೆ ಅದನ್ನು ರೆಕಾರ್ಡ್ ಮಾಡಿ ನಾನು ಅಪ್ಲೋಡ್ ಮಾಡಿಲ್ಲ. ಸೊ ಹಾಗಾಗಿ ಇದನ್ನು ರೆಕಾರ್ಡ್ ಮಾಡಿ ಹೇಗೆ ಮಾಡ್ತೀನಿ ಅಂತ ತೋರಿಸೋಣ ಅಂದ್ಬಿಟ್ಟು ರೆಕಾರ್ಡ್ ಮಾಡ್ತಾಯಿದ್ದೀನಿ. ಇಲ್ಲಿ ಸ್ವಲ್ಪ ಅವರೆಕಾಳನ್ನ ತೊಗೊಂಡಿದ್ದೀನಿ, ಒಣ ಅವರೆಕಾಳೇ. ಇದನ್ನು ಒಂದು 3-4 ಸಲ ನೀಟಾಗಿ ತೊಳೆದು ಕುಕ್ಕರ್ಗೆ ಹಾಕಿ ಒಂದು 8ರಿಂದ 10 ವಿಷಲ್ ಕೂಗಿಸ್ಕೊಳ್ತೀನಿ. ಕಾಳು ಬೇಯಲಿ ಅನ್ನೋ ಕಾರಣಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನ ಇವಾಗ ನೀರು ಹಾಕಿ ನಾ ಮೊದಲೇ ಹೇಳ್ದಾಗೆ ಇಲ್ಲಾಂದ್ರೂ ಒಂದು 8-10 ವಿಷಲ್ನ ಕೂಗಿಸ್ಕೊಳ್ತೀನಿ. ಅವರೆಕಾಳನ್ನ ನೆನೆ ಹಾಕಿ ಕೂಡ ಮಾಡ್ಕೋಬೋದು. ನೆನೆ ಹಾಕಿ ಮಾಡೋದ್ರಿಂದ ಸ್ವಲ್ಪ ಬೇಗ ಕುಕ್ ಆಗುತ್ತೆ. ನೆನೆ ಹಾಕಲಿಲ್ಲ ಅಂದರೆ ಸ್ವಲ್ಪ ಅದು ಕಂಪ್ಲೀಟಾಗಿ ಕುಕ್ ಆಗೋವರೆಗೂ ಬೇಯಿಸ್ಕೋಬೇಕಾಗತ್ತೆ. ಈಗ ನಾನು ಅದು ಕುಕ್ಕರ್ ವಿಷಲ್ ಕೂಗಿ ವಿಷಲ್ ಹೋಗೋದ್ರೊಳಗಡೆ ಮಸಾಲ ಪೇಸ್ಟ್ನ ರೆಡಿ ಮಾಡ್ಕೊಳ್ತೀನಿ. ಇಲ್ಲಿ ರುಬ್ಬಕ್ಕೆ ನಾನು ಈ ಸೈಜಲ್ಲಿ ಸ್ವಲ್ಪ ಮುಕ್ಕಾಲು ಭಾಗ ಕಾಯಿ ತೊಗೊಂಡಿದ್ದೀನಿ. ಮತ್ತು ಈರುಳ್ಳಿ ಸಣ್ಣದಿದ್ದಿದ್ದು ಮನೇಲಿ, ಸೊ ಹಾಗಾಗಿ 2 ತೊಗೊಂಡಿದ್ದೀನಿ. ದಪ್ಪದಾದರೆ ಒಂದೇ ಸಾಕು. ಮತ್ತು ಒಂದು ಹುಳಿ ಟೊಮೊಟೊ ತೊಗೊಂಡಿದ್ದೀನಿ. ಯಾಕಂದರೆ ಇದಕ್ಕೆ ಹುಳಿ ಒಗ್ಗರಣೆ ಕೊಟ್ಟರೆ ಚೆನ್ನಾಗಿರೋದು. ಸೊ ಹುಳಿ ಟೊಮೊಟೊ ತೊಗೊಂಡಿದ್ದೀನಿ. ಜಾಮ್ ಟೊಮೊಟೊ ಹಾಕೋ ಬದಲು ಹುಳಿ ಟೊಮೊಟೊ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇದಿಷ್ಟನ್ನು ಈಗ ನೀರು ಹಾಕಿ ಪೇಸ್ಟ್ ಮಾಡ್ಕೊಳ್ತೀನಿ. ಈಗ ಇದಕ್ಕೆ 1.5 ಸ್ಪೂನು ಸಾಂಬಾರು ಪೌಡ್ರನ್ನ ಹಾಕ್ಕೊಳ್ತೀನಿ. ಅಂದರೆ ನಂದು ಅಳತೆ ಸ್ಪೂನು ಚಿಕ್ಕ ಸ್ಪೂನ್ ಇಟ್ಕೊಂಡಿದ್ದೀನಿ, ಹಾಗಾಗಿ 2 ಸ್ಪೂನ್ ಬಳಸ್ತೀನಿ. ಇದು ಅಮ್ಮನ ಅಳತೆ, ಸೊ 1.5 ಹಾಕ್ಕೊಳ್ತಾ ಇದ್ದೀನಿ. ಕಾಳು ಕಂಪ್ಲೀಟಾಗಿ ಕುಕ್ ಆಗಿದೆ. ನಮಗೆ ಕಾಣಿಸ್ತಾ ಇದೆ ನೋಡಿ, ಎಲ್ಲ ಚೆನ್ನಾಗಿ ಕುಕ್ ಆಗಿದೆ. ಈಗ ಇದಕ್ಕೆ ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕ್ಕೊಳ್ತೀನಿ. ಇದಕ್ಕೆ ಈಗ ಮಸಾಲೆನ ಹಾಕ್ಕೊಂಡಿರೋದ್ರ ಜೊತೆಗೆ ಸ್ವಲ್ಪ ನೀರನ್ನ ಹಾಕ್ಕೊಳ್ತೀನಿ. ನಾನು ಪೂರ್ತಿ ನೀರನ್ನ ಹಾಕ್ಕೊಳ್ಳಲ್ಲ, ಯಾಕಂದರೆ ಈಗ ಜಸ್ಟ್ ಕುಕ್ ಮಾಡ್ಕೊಳ್ಳೋಕ್ಕಷ್ಟೇ ನೀರು ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಒಗ್ಗರಣೆ ಕೊಟ್ಕೊಂಡು ಎಷ್ಟು ಬೇಕೋ ಸಾರು ಎತ್ಕೊಳ್ತೀನಿ. ಇಲ್ಲಿ ಮತ್ತೆ ಕುಕ್ಕರ್ ಮುಚ್ಚಿ 2 ವಿಷಲ್ ಕೂಗಿಸ್ಕೊತೀನಿ ಅಷ್ಟೇ, ಯಾಕಂದರೆ ಕಾಳು ಬೆಂದಿದೆ. ಇನ್ನೊಂಚೂರು ಉಪ್ಪು ಖಾರ ಇರಲಿ ಅಂತ. ಹುಣಸೆಹಣ್ಣ ನೆನೆ ಹಾಕಿದ್ದೀನಿ ಒಗ್ಗರಣೆ ಕೊಡ್ಲಿಕ್ಕೋಸ್ಕರ ನಾನು. ಅಂದರೆ 1 ನಿಂಬೆಹಣ್ಣಲ್ಲ, ಅರ್ಧ ನಿಂಬೆಹಣ್ಣು ಗಾತ್ರದಷ್ಟು. ಹುಳಿ ಬೇಕು ಅಂತಂದರೆ ಜಾಸ್ತಿ ಹಾಕೋಬೋದು, ಬಟ್ ಹುಳಿ ಜಾಸ್ತಿ ಆದಷ್ಟು ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ. ನಾನು ಹುಳಿ ಟೊಮೊಟೊನೇ ಬಳಸಿರೋದ್ರಿಂದ ಹುಣಸೆಹಣ್ಣು ಸ್ವಲ್ಪ ತೊಗೊಂಡಿದ್ದೀನಿ. ಜಾಮ್ ಟೊಮೊಟೊ ಬಳಸಿದ್ರೆ ಹುಳಿನ ಒಂಚೂರು ಮುಂದಾಗಿ ಹಾಕೋಬೇಕು, ಯಾಕಂದರೆ ಹುಳಿ ಮುಂದಾಗಿದ್ರೆ ಸಾಂಬಾರು ತುಂಬ ಟೇಸ್ಟಿಯಾಗಿ ಬರುತ್ತೆ. ಜೊತೆಗೆ ಮೀನು ಸಾರು ಥರ ರುಚಿ ಕೊಡುತ್ತೆ. ಈಗ ಒಗ್ಗರಣೆ ಕೊಟ್ಕೊಳ್ಳೋಣ ಅಂತ ಕಾಯಕ್ಕಿಟ್ಟಿದ್ದೀನಿ ಬಾಣಲಿನ. ಆ್ಯಕ್ಚುಲಿ ಯಾರೋ ಬೆಳೆದಿರೋ ಟೊಮೊಟೊ ಕೊಟ್ಟರು ಅಂತ ನಮ್ಮ ತಂದೆ ತೊಗೊಂಡು ಬಂದು ಅದನ್ನು ತೊಳೆದು ಆರ್ಲಿಕ್ಕೆ ಇಟ್ಟಿದ್ದೀನಿ. ಸೊ ಅದು ಕಾಣಿಸ್ತಾ ಇದೆ ನೀಟಾಗಿ ಚೆನ್ನಾಗಿ. ನಾನಿಲ್ಲಿ 2 ಸ್ಪೂನು ಚಿಕ್ಕ ಸ್ಪೂನು ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆನ. ಸಾಸಿವೆ, 2 ಒಣಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ, ಮತ್ತು ಕರಿಬೇವಿನ ಸೊಪ್ಪು. ಇದು ಚೆನ್ನಾಗಿ ಗಮನ ಬಂದ ಮೇಲೆ ನಾನು ಹುಣಸೆಹಣ್ಣು ಏನು ನೆನೆ ಹಾಕಿದ್ದೆ ಅಂತ ಹೇಳಿದೆ ಅದನ್ನು ಹಿಂಡಿ ನೀರಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಒಂದು ಕುದಿ ಬರಬೇಕು. ಕುದಿ ಬಂದಮೇಲೆ ಆಮೇಲೆ ಸಾಂಬಾರು ಬೆಂದಿರೋ ಮಸಾಲೆನ ಹಾಕ್ಕೊಳ್ತೀನಿ. ಇವಾಗ ಇದು ಕುಕ್ ಆಗಿದೆ. ಈಗ ಇದೇನು ವಿಷಲ್ ಕೂಗಿ ಆಗಿತ್ತೋ ಅದನ್ನು ಇವಾಗ ಅದರೊಳಗಡೆಗೆ ಹಾಕ್ಕೊಳ್ತೀನಿ ನಾನು. ಹಾಗೆ ನೀರನ್ನು ಹೆಚ್ಚಿಸ್ಕೊಳ್ತೀನಿ, ಎಷ್ಟು ಬೇಕು ಅಷ್ಟನ್ನ. ಇದಕ್ಕಿವಾಗ ನೀರು ಎಷ್ಟು ಬೇಕೋ ಅಷ್ಟನ್ನ ಎತ್ಕೊಂಡಿದ್ದೀನಿ. ಮತ್ತು ಕಾಳು ಬೇಯಬೇಕಾದ್ರೆ ಮಾತ್ರ ನಾನು ಉಪ್ಪನ್ನ ಹಾಕ್ಕೊಂಡಿದ್ದು, ಇನ್ನು ಹಾಕೇ ಇಲ್ಲ. ಸೊ ಈಗ ಸಾಂಬಾರು ಖಾರಕ್ಕೆ ಎಲ್ಲ ಎಷ್ಟು ಬೇಕು ಅಷ್ಟು ಉಪ್ಪನ್ನ ಹಾಕ್ಕೊಳ್ತೀನಿ. ಈಗ ಇದು ಉಪ್ಪು ಹಾಕಿದ್ಮೇಲೆ ಒಂದು 5 ನಿಮಿಷ ಕುಕ್ಕಾದರೆ ಸಾಂಬಾರು ರೆಡಿ ಆಗುತ್ತೆ. ಇವಾಗ ನಾನು ಐ ಫ್ಲೇಮಲ್ಲೇ ಇಟ್ಟಿದ್ದೀನಿ, ಜಾಸ್ತಿ ಲೋ ಫ್ಲೇಮಲ್ಲೇನಿಲ್ಲ, ಐ ಫ್ಲೇಮಲ್ಲೇ ಇಟ್ಟಿದ್ದೀನಿ. 5 ಮಿನಿಟ್ಸ್ ಕಂಪ್ಲೀಟಾಗಿ ಕುಕ್ ಆಗಕ್ಕೆ ಬಿಡ್ತೀನಿ. ಸಾಂಬಾರು ಕಂಪ್ಲೀಟಾಗಿ ಕುಕ್ ಆಗಿದೆ. ಇದಕ್ಕೆ ಕರ್ಮೀನ್ ಅಂತ ಬರುತ್ತೆ, ಅದನ್ನು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಅದು ನಮ್ಮ ತಂದೆಗೆ ತುಂಬ ಇಷ್ಟ.
ಬೇಕಿದ್ರೆ ನೀವು ಆ್ಯಡ್ ಮಾಡ್ಕೋಬೋದು. ಇದಕ್ಕೆ ಕರ್ಮಿನ ಹಾಕಿ ಮಾಡ್ತಾರೆ. ಈಗ ಸ್ಟವ್ ಆಫ್ ಮಾಡ್ತೀನಿ. ತುಂಬ ಚೆನ್ನಾಗಿ ಬಂದಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ಥ್ಯಾಂಕ್ ಯು.